ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ KCET ಸ್ಟೂಡೆಂಟ್ಸ್ ಕೇಳ್ತಿರುವಂತ ಕ್ವಶನ್, ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ ಯಾವಾಗ ಆಗುತ್ತೆ ಮತ್ತೆ ಆಪ್ಷನ್ ಎಂಟ್ರಿಗೆ ಯಾವಾಗ ಆಪ್ಷನ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು KCET ನ ಒಂದು ಆಪ್ಷನ್ ಎಂಟ್ರಿಗೆ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ KN ಅವರು ನೀಟ್ ವೆರಿಫಿಕೇಶನ್ ಸ್ಲಿಪ್ಗೆ ಸ್ಲಾಟ್ಗಳನ್ನ ಬುಕ್ ಮಾಡಕ್ಕೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನೇ ಬುಕ್ ಮಾಡ್ಕೋಬಹುದು. 4ರಿಂದ 8ನೇ ತಾರೀಕು ತನಕ ಕೂಡ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಸೊ ಅದಾದ್ಮೇಲೆ ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ ಅಂತಾನೆ ಹೇಳ್ಬೋದು. 8ನೇ ತಾರೀಕಿಂದ ಎಕ್ಸ್ಟೆಂಡ್ ಆಗಬಹುದು, ಹೇಳಕ್ಕಾಗಲ್ಲ. ಸೊ ಯಾಕಂದ್ರೆ MCC ಫಸ್ಟ್ ರೌಂಡ್ ಕೌನ್ಸಿಲಿಂಗು ಕೂಡ ಇದೇ ವೀಕಲ್ಲೇ ಇರೋದ್ರಿಂದ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ನಿಮಗೆ ಆಪ್ಷನ್ ಎಂಟ್ರಿನೂ ಕೂಡ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವೀಕ್ ಕಂಪ್ಲೀಟ್ ಆಗಿ ನಿಮ್ಮದು KCET ಸ್ಟೂಡೆಂಟ್ಸ್ ಏನೂ ಇರೋದಿಲ್ಲ. ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಕಾಲೇಜ್ ಲಿಸ್ಟ್ನ ಮತ್ತೆ ಪ್ರಿಪೇರ್ ಮಾಡಿ. ನೀವು ಏನು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿದ್ದೀರಾ ನೋಡಿ, ಆ ಒಂದು ಕಾಲೇಜ್ ಲಿಸ್ಟ್ನ ನಿಮಗೆ ರೀಆರ್ಡರ್ ಆಗಬೇಕಾ ಅಥವಾ ಮತ್ತೆ ಅದನ್ನು ಕಾಲೇಜಸ್ನ ರಿಮೂವ್ ಮಾಡಬೇಕಾ, ಸೊ ಅದನ್ನು ಕ್ಲೀನಾಗಿ ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ. ಏನಕ್ಕಪ್ಪ ಅಂದರೆ, ಆಪ್ಷನ್ ಎಂಟ್ರಿ ಬಿಟ್ಟಿದ ತಕ್ಷಣ ಅದನ್ನು ಕಾಲೇಜ್ನ ರಿಮೂವ್ ಮಾಡ್ಕೋಬೇಕು ಅಂದರೆ ರಿಮೂವ್ ಮಾಡ್ಕೊಳ್ಳಿ. ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಹೇಳೋದಾದರೆ ನೀವು ಸೆಕೆಂಡ್ ರೌಂಡಲ್ಲಿ ಮತ್ತೆ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ನೀವು ಕಾಲೇಜ್ ಅಡ್ಮಿಷನ್ನ ಮಾಡ್ಕೋಬಹುದು. ಸೊ ಇವಾಗಿರುವಂಥದ್ದು ಏನಪ್ಪ ಅಂದರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಾಗುತ್ತೆ. ಒಂದು ವೇಳೆ ಕಾಲೇಜಸ್ ಇನ್ಕ್ರೀಸ್ ಆಗಿತ್ತು ಅಂತ ಹೇಳೋದಾದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಕ್ಲೀನ್ ಆಗಿ ಅಲಾಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಕಾಲೇಜಸ್ ಯಾವ್ಯಾವ್ದು ಬೇಕು ನಮಗೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ನಿಮ್ಮ ಒಂದು ಪ್ರಿಫರೆನ್ಸ್ ಆಗಿ ಕೊಡಬೇಕಾಗುತ್ತೆ. ಓಕೆನಾ, ಇದು ಮೇನ್ ಇಂಪಾರ್ಟೆಂಟು. ಸೊ ಇದು ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ, ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟು ಸೆಕೆಂಡ್ ರೌಂಡಲ್ಲಿ 100% ಆಗುತ್ತೆ. ಓಕೆನಾ, ಯಾರ್ದೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳಿ ಬಂದಿದೆ ಅವ್ರದ್ದೆಲ್ಲರದು ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ. ಸೊ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ನೋಡೋಣ ಅಂತ KN ಅವರು ಈ ವೀಕಲ್ಲೇ KCET ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಆಗಿ ಆಪ್ಷನ್ ಎಂಟ್ರಿಗೆ ಓಪನ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಇಬ್ಬರಿಗೂ ಕೂಡ ನೀಟು ಮತ್ತು KCET ಅವರಿಗೆ ಒಂದೇ ಸತಿ ಓಪನ್ ಆಗಬಹುದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ತನಕ ಕೂಡ ವೇಟ್ ಮಾಡಿ. ಯಾಕಂದರೆ ನೀಟ್ ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ ತಕ್ಷಣ ನಿಮ್ದು ಓಪನ್ ಮಾಡ್ತಾರೆ. ಓಕೆನಾ, ಸೊ ಇನ್ನೇನ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.